ಹೇಳಿ. ಓಂ ಶಾಂತಿ. ಓಂ ಅಂದರೆ ನಾನಾತ್ಮ. ಓಂ ಶಾಂತಿ ಅಂದರೆ ನಮ್ಮ ಶಾಂತಿಯ ಸ್ವಧರ್ಮ ಆಗಿದೆ. ಗಾಂಧಿ ಜಯಂತಿ ಪ್ರಯುಕ್ತ ಆರ್ಥಿಕ ಶುಭಾಶಯಗಳೆಲ್ಲರಿಗೂ. ಕೈ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಗಾಂಧೀಜಿಯವರು ಕಂಡ ಕನಸು ನನಸಾಗಿ ಹೊಸ ದಿನಗಳು ಬರಲಿ ಅಂತ ಎಲ್ಲರಿಗೂ ಆರ್ಥಿಕ ಶುಭಾಶಯ ಕೋರ್ತೀನಿ. ಗಾಂಧೀಜಿಯವರು ಹೇಳಿದರು, ಕೆಟ್ಟದ್ದು ನೋಡಬೇಡಿ, ಕೆಟ್ಟದ್ದು ಮಾತಾಡಬೇಡಿ, ಕೆಟ್ಟದ್ದು ಕೇಳಬೇಡಿ ಅಂತ ಹೇಳಿದರು. ನಂತರ ಸ್ವಚ್ಛತೆ ಒಂದು ದೇವತೆ ಸಮಾನ. ಶುಚಿತ್ವ ಇಲ್ಲದ ದೇಹ ಮನಸ್ಸಲ್ಲಿ ದೇವರು ನೆಲೆಸಲ್ಲ ಅಂತ ಗಾಂಧೀಜಿ ಹೇಳಿದರು. ಈ ಗಾಂಧಿ ತತ್ವ ಒಬ್ಬರಲ್ಲೂ ಇಲ್ಲ, ಎಲ್ಲ ಕಣ್ಮರೆಯಾಗಿ ಹೋಗ್ತಾ ಇದೆ. ಅನೇಕ ಭ್ರಷ್ಟಾಚಾರಗಳು, ಅನಾಚಾರಗಳು, ಸುಳ್ಳು ನಡೀತಾ ಇದೆ, ಎಲ್ಲ ಮರೆತು ಹೋಗ್ತಾ ಇದೆ. ಗಾಂಧೀಜಿಯವರು ರಾಮರಾಜ್ಯ ಮಾಡಬೇಕು ಅಂತ ಎಷ್ಟೋ ಪ್ರಯತ್ನಪಟ್ಟರು. ಈ ರಾವಣ ರಾಜ್ಯವನ್ನು ದೂರ ಮಾಡಬೇಕು ಅಂತ ಪ್ರಯತ್ನಪಟ್ಟು ಅವರು ರಾಮರಾಜ್ಯ ಮಾಡಿ ಸದಾ ರಾಮ ಧ್ಯಾನವನ್ನು ಮಾಡ್ತಾಯಿದ್ರು. ರಾಮ ಧ್ಯಾನ, ರಾಮ ರಾಮ ಅಂತ ಮಾಡ್ತಾಯಿದ್ರು. ಅವರಲ್ಲಿ ನಿಶ್ಚಯ ಬುದ್ಧಿ ಇತ್ತು. ನಿಶ್ಚಯ ಇದ್ದರೆ ನಮ್ಮಲ್ಲಿ ವಿಜಯ ಸಾಧಿಸೋಕ್ಕೆ ಸಾಧ್ಯ. ನಿಶ್ಚಯ ಬುದ್ಧಿ ಇರೋ ಹೊತ್ತಿಗೆ ಗಾಂಧೀಜಿಯವರಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದರಿಂದ ಈ ಗಾಂಧೀಜಿಯವರು ಕಂಡ ಕನಸು ನನಸಾಗಬೇಕು ಅಂತ ಕೇಳ್ಕೊಳ್ತೀನಿ. ಇದು ಇನ್ನೂ ರಾವಣ ರಾಜ್ಯ ಕೂತಿದೆ, ರಾಮರಾಜ್ಯ ಆಗಿಲ್ಲ. ಅದರಿಂದ ರಾಮರಾಜ್ಯ ಆಗಬೇಕು ಅಂದರೆ ಈ ಮನುಷ್ಯರಿಂದ ಸಾಧ್ಯವಾಗಲ್ಲ. ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಶಿವಪರಮಾತ್ಮ ನಿರಾಕಾರಿ ಜ್ಯೋತಿ ಬಿಂದು. ಅವನು ಜನನ ಮರಣ ಚಕ್ರದಲ್ಲಿ ಬರಲ್ಲ. ಅವನಿಂದ ಈ ರಾಮರಾಜ್ಯ ಮಾಡೋಕ್ಕೆ ಸಾಧ್ಯ. ಇದು ಶಿವನ ಪರಮಾತ್ಮನ ಜ್ಞಾನವನ್ನು ಎಲ್ರಿಗೂ ಧ್ಯಾನ ಮಾಡಬೇಕು. ಮನಸ್ಸಿನಿಂದ ಯೋಗ ದಾನ ಮಾಡಿ, ವಾಣಿಯಿಂದ ಜ್ಞಾನದಾನ ಮಾಡಿ, ಕರ್ಮದಿಂದ ಗುಣದಾನ ಮಾಡಿದಾಗ ಈ ರಾಮರಾಜ್ಯ ಆಗಕ್ಕೆ ಸಾಧ್ಯ. ಇದು ಸಾಧ್ಯ ಇಲ್ಲ. ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದಲ್ಲಿ 150 ರಾಷ್ಟ್ರಗಳಲ್ಲಿ ಜ್ಞಾನ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಜ್ಞಾನ ಕೊಡ್ತಾ ಇದೆ. ಅದರಿಂದ ಇದೊಂದಲ್ಲಿ ಸಾಧ್ಯ ಹೊರತು ಈ ರಾಮರಾಜ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಎದು ಕೈ ಜೋಡಿಸಿದರೆ ಈ ರಾಮರಾಜ್ಯ ಆಗಕ್ಕೆ ಸಾಧ್ಯ ಹೊರತು ಸಾಧ್ಯ ಇಲ್ಲ. ಹಿಂದೆ ನಮ್ಮ ಸುಮಕ್ಕ ಬಾಲಕೃಷ್ಣ ಸುಮಕ್ಕ ಅವರು ಗಾಂಧಿವಾದಿ ಅಂತ ಹೇಳ್ಬೋದು. ಅವರು ನಮಗೆ ಎಷ್ಟೋ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಗಾಂಧಿ ತತ್ವ ಬಗ್ಗೆ. ಅವ್ರಿಗೂ ನಮಗೆಲ್ಲ ಆಧ್ಯಾತ್ಮಿಕ ಚಿಂತಕರು ಅಂತ ಅವರೊಬ್ಬರು, ನಮ್ಮ ಆದಿರತ್ನ, ನಮ್ಮ ಚಂದ್ರಪಟ್ಟಣ ತಾಲೂಕು ಅವರು ಅಂತ ಅವರೊಬ್ಬರಿಗೆ ಹೇಳ್ಬೋದು.